ನಮಸ್ಕಾರ, ನಾನು ಬಸವರಾಜ್. ನೋಡಿ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ರಚನೆಯ ಬಳಿಕ ಸರ್ಕಾರದ ಗಾಂಭೀರ್ಯತೆ ಕಮ್ಮಿ ಆಗಿದೆ. ಸಿದ್ದರಾಮಯ್ಯ ಅವರಿದ್ದಾಗ ಹೀಗಾಗಿರಲಿಲ್ಲ. ಶಾಸಕರು ನಾನು ರಾಜೀನಾಮೆ ಕೊಡ್ತೀನಿ, ನನಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಅಂತ ಆಕ್ರೋಶದಿಂದ ಮಾತಾಡ್ತಿದ್ರೆ ಅವರ ಬೆಂಬಲಿಗರು ಬೀದಿಲಿ ಕೂತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಈ ಎಲ್ಲ ಬಂಡಾಯವನ್ನು ಚಿಟಕೆ ಒಡೆಯೋದರಲ್ಲಿ ಕ್ಲಿಯರ್ ಮಾಡಬಹುದಾದಂತಹ ತಾಕತ್ತಿರುವಂತಹ ನಾಯಕ ಸಿದ್ದರಾಮಯ್ಯ ಅವರು ಮಹಾಮೌನಕ್ಕೆ ಶರಣಾಗಿದ್ದರು. ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಬೇಕಾಗಿದ್ದಂತಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೊನೆಗೂ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ. ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ಆ ಭೇಟಿಯ ಫೋಟೋ ನೋಡಿ, ಅದರಲ್ಲಿ ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದೇ ವಿಧೇಯತೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಎದುರಲ್ಲಿ ಕೂತಿದ್ದಾರೆ. ಅದೇ ಘನಗಾಂಭೀರ್ಯದಲ್ಲಿ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರ ಎದುರಲ್ಲಿ ಕೂತಿದ್ದಾರೆ. ಅಪೋಸ್ ನೋಡಿದ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರ ಪಕ್ಕದಲ್ಲಿ ಒಂದು ಪೇಪರ್ ಇದೆ. ಮೇ ಬಿ ಅದು ಪಟ್ಟಿ ಇರಬಹುದು, ಬದಲಾವಣೆಗಳದ್ದು ಅಥವಾ ಮಿನಿ ಸರ್ಜರಿಯದ್ದು ಇದ್ದಿರಬಹುದು. ನೋಡಿ, ಸಿದ್ದರಾಮಯ್ಯ ಅವರ ಪಟ್ಟು ಒಂದೇ ಆಗಿರುತ್ತೆ. ದೇವೇಗೌಡರು ಹಲವು ಸಂದರ್ಭಗಳಲ್ಲಿ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರ ಸಿಟ್ಟಿದೆಯಲ್ಲ ಅದು ಅಂತಿಂಥದ್ದಲ್ಲ. ಜಯಂತ್ ಪಟೇಲ್ರ ಮುಖ್ಯಮಂತ್ರಿ ಮಾಡಿದಾಗ ಸಿದ್ದರಾಮಯ್ಯ ಅವರ ಸಿಟ್ಟು ನೋಡಬೇಕಿತ್ತು, ಅವತ್ತೇನಾಯಿತು ಅನ್ನೋದನ್ನು ದೇವೇಗೌಡರು, ನಾಡಿನ ಅತ್ಯಂತ ಹಿರಿಯ ಮಾಸ್ ಲೀಡರ್ ಮತ್ತು ಕನ್ನಡಿಗರ ಹೆಮ್ಮೆ, ಅವರು ಪ್ರಧಾನಿ ಆಗಿದ್ದರು. ಅಂತಹ ನಾಯಕ ಸಿದ್ದರಾಮಯ್ಯ ಅವರ ರಾಜಕೀಯ ವರ್ತನೆ, ರಾಜಕೀಯ ನಡವಳಿಕೆ, ನಾಯಕರಾಗಿ ಸಿದ್ದರಾಮಯ್ಯ ಅವರ ನಡವಳಿಕೆ ಎಂಥದ್ದು, ಅವರ ಪಟ್ಟು, ಅವರ ತಂತ್ರ ಎಂಥದ್ದು ಅನ್ನೋದನ್ನು ಹೇಳಿದರು. ಇದೇ ವಿಚಾರವನ್ನು ಕುಮಾರಸ್ವಾಮಿ ಅವರಿರಬಹುದು, ಯಡಿಯೂರಪ್ಪ ಅವರಿರಬಹುದು ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೊರಗೆ ಮಾತಾಡಿದ್ರು, 2 ನಿಮಿಷದಲ್ಲಿ ನಿಮ್ಮ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಆದರೆ ನಿಧಾನವಾಗಿ ಅವರ ತಪ್ಪನ್ನು ತಿದ್ದುಕೊಂಡ ಮೇಲೆ ಅವರು ಇಡ್ತಿರುವಂತಹ ಹೆಜ್ಜೆ, ಶಾಸಕರ ಮನೆ ಬಾಗಿಲಿಗೆ ಎಡತಾಕಿ ಅವರನ್ನು ಸಂತೈಸುವಂತಹ, ಅಸಮಾಧಾನ ಮಾಡ್ಕೋಬೇಡಿ, ಬೇರೆ ಕಡೆ ಏನಾದರೂ ಆಲ್ಟರ್ನೇಟಿವ್ ಮಾಡೋಣ, ನಿಗಮ ಮಂಡಳಿ ಯಾವುದಾದ್ರು ಕೊಡೋಣ ಅಂತ ಹೇಳ್ತಿರುವ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಬಂದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಬೇಕಿದೆ. ಮತ್ತೊಂದು ಕಡೆ ನೋಡಿ, ಮಾಸ್ ಲೀಡರ್, ಕರ್ನಾಟಕ ಕಾಂಗ್ರೆಸ್ನ ಏಕೈಕ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರ ವಿರುದ್ಧ ಅವರ ಅತ್ಯಾಪ್ತರೇ ಬೇಸರಿಸ್ಕೊಂಡಿದ್ದಾರೆ. ಈಗ ರಾಘವೇಂದ್ರ ಹಿಟ್ನಾಳ್ ನನಗೆ ಅವಕಾಶ ಕೊಡಲಿಲ್ಲ ಅಂತ, ಎಚ್.ಸಿ. ಮಹದೇವಪ್ಪ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸ್ನೇಹಿತರು, ಅವರು ಕೂಡ ಪಟ್ಟಿಯಲ್ಲಿ ಹೆಸರಿತ್ತು, ನನ್ನನ್ನು ಸಂಪುಟಕ್ಕೆ ತಗೊಳ್ಳಿಲ್ಲ. ಯಾಕೆ? ಸಿದ್ದರಾಮಯ್ಯ ಅವರನ್ನು ಮಾತಾಡಿಸದೆಯೇ ದೆಹಲಿ ತಲುಪಿದ್ದಾರೆ. ಇದಲ್ಲದೆ ತನ್ವೀರ್ ಸೇಠ್ ಅವರು, ನನಗೆ ಇವತ್ತು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದಕ್ಕೆ ಸಿದ್ದರಾಮಯ್ಯ ಅವ್ರ ಕಾರಣ ಇದ್ದಿರಬಹುದು ಅನ್ನೋ ಧಾಟಿಲಿ ಯೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ಹಳ್ಳಿ ಅಕ್ಕಿ ವಿಶ್ವನಾಥ್, ಹೌದು ಸಿದ್ದರಾಮಯ್ಯನೇ ಕಾರಣ ಅಂತ ಒಂದು ಗಂಭೀರ ಆರೋಪ ಮಾಡಿರೋ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಅವರು ಹೇಳಿದ್ರು, ಬಂಗಾರಪೇಟೆ ಶಾಸಕರು, ನಾನು ಸಿದ್ದರಾಮಯ್ಯ ಅವರನ್ನು ದೇವರು ಅಂದ್ಕೊಂಡಿದ್ದೆ, ನನಗೆ ಅವಕಾಶ ಮಾಡಿಸ್ಕೊಡ್ಲಿಲ್ಲ. ಆದರೆ ಇಲ್ಲಿ ಯಾರ ತಪ್ಪಾಗಿದೆ, ಯಾರು ಈ ಎಲ್ಲ ಹೊಣೆಗಾರಿಕೆ, ಇವತ್ತಿನ ಆಕ್ರೋಶದ ಹೊಣೆಗಾರಿಕೆ ಗೊತ್ತೋ ಗೊತ್ತಿಲ್ಲದೆಯೋ ಡಿ.ಕೆ. ಶಿವಕುಮಾರ್ ಅವರೇ ಕಟ್ಕೋಬೇಕು. ಯಾಕಂದರೆ ಮುಖ್ಯಮಂತ್ರಿಗಳ ವಿವೇಚನಾಧಿಕಾರಕ್ಕೆ ಬಿಟ್ಟಂಥದ್ದು ಸಂಪುಟ ರಚನೆ ಅಥವಾ ಸಂಪುಟ ವಿಸ್ತರಣೆ. ಮೂಲದಲ್ಲಿ ಏನು ಸಮಸ್ಯೆ ಇದೆ ನೋಡಿ, ಒಂದು ಕಡೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಅವ್ರ ಮಾತನ್ನು ಕೇಳಬೇಕು. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICCಯ ಸಾರಥಿ, ಅವ್ರ ಮಾತನ್ನು ಕೇಳಬೇಕು. ಇದರ ಜೊತೆಯಲ್ಲಿ ಕೆ.ಸಿ. ವೇಣುಗೋಪಾಲ್ AICC ಜನರಲ್ ಸೆಕ್ರೆಟರಿ ಅವ್ರ ಮಾತು ಕೇಳಬೇಕು. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಮಾತು ಕೇಳಬೇಕು. ಇದಲ್ಲದೆ KPCC ಅಧ್ಯಕ್ಷ B.K. ಹರಿಪ್ರಸಾದ್ ಅವರ ಮಾತು ಕೇಳಬೇಕು. ಇದಕ್ಕಿಂತಲೂ ಮಿಗಿಲಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತನ್ನು ಕೇಳಬೇಕು. ಈ ಎಲ್ಲರ ಮಾತುಗಳನ್ನು ಕೇಳಿ ಒಂದು ಕಡೆ ಟಿಕ್ ಮಾಡಿಕೊಂಡು, ಒಂದು ಕಡೆ ಅಳಿಸ್ಕೊಂಡು, ಒಂದು ಕಡೆ ಆ್ಯಡ್ ಮಾಡಿಕೊಂಡು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಗೊತ್ತೋ ಗೊತ್ತಿಲ್ಲದೆಯೋ ಯಾರ್ಯಾರೋ ಮಾಡಿರಬಹುದಾದಂತಹ ತಪ್ಪಿಗೆ ಹೊಣೆಗಾರರಾಗಿ ಕಾಣ್ತಾರೆ. ಮತ್ತು ಗುರುತರ ಆರೋಪಗಳು ಅವರ ಮೇಲೆ ಬಂದು ಬಿದ್ದಿದೆ. ಅಕ್ಷರಶಃ ವಿಲ ಒದ್ದಾಡಿ ಹೋಗಲೇಬೇಕು. ಮುಖ್ಯಮಂತ್ರಿ ಜಾಗದಲ್ಲಿ ಯಾರು ಕೂತಿದ್ದಾರೋ ಅವರು ಈಗ ದೆಹಲಿಗೆ ಹೋಗ್ತಾರಲ್ಲ, ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಮತ್ತೆ ಏನಾಗಿದೆ, ಏನು ತಿದ್ಕೋಬೇಕು, ಯಾಕಂದರೆ ಎಲ್ಲರೂ ಹೊಣೆಗಾರರಿದ್ದಾರೆ ಇಲ್ಲಿ ತಪ್ಪಾಗಿರೋದ್ರಲ್ಲಿ, ಇನ್ಕ್ಲೂಡಿಂಗ್ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, B.K. ಹರಿಪ್ರಸಾದ್, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲರೂ ನೋಡಿ. ಈಗ ಹೊಸಬ್ರು ಯಾರಿದ್ದಾರೆ ಅವರಿಂದ 2 ಅಥವಾ 3 ರಾಜೀನಾಮೆ ಪಡ್ಕೋಬೇಕು. ಅದು ಯಾರು? ಅವರಿಂದ ರಾಜೀನಾಮೆ ಪಡ್ಕೊಂಡ್ರೆ ಇನ್ನೆಂತಹ ಆಕ್ರೋಶ, ಬಂಡಾಯ ಹೊರಬೀಳಬಹುದು ಅನ್ನೋ ಭಯ ಹೈಕಮಾಂಡ್ಗೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ನಿಂತಂಥವರು ಗಟ್ಟಿಯಾಗಿ
ಬಾಲಕೃಷ್ಣ ಅವರು ಮಾಗಡಿ ಬಾಲಕೃಷ್ಣ ಅವರು ನಾನು ರಿಸೈನ್ ಮಾಡ್ತೀನಿ ಬೇಕಿದ್ರೆ ಅಂತ ಒಪ್ಕೋತಿದ್ದಾರೆ. ದೊಡ್ಡ ಗುಣ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋ ಇಚ್ಛೆ ಇರಬಹುದು, ಇರಾದೆ ಇರಬಹುದು, ಮುಂದೆ ಅವಕಾಶ ಸಿಗಬಹುದು, ಈ ತ್ಯಾಗಕ್ಕೆ ಬಹುದೊಡ್ಡ ಪ್ರತಿಫಲ ಸಿಗಬಹುದು ಅನ್ನೋ ನಿರೀಕ್ಷೆ ಇದ್ದಿರಬಹುದು. ಸೌದಿಯವರು ವಿಚಾರದಲ್ಲೂ ಇದೇ ಚರ್ಚೆ ಆಗ್ತಿದೆ, ಅವರು ರಿಸೈನ್ ಮಾಡಬಹುದು ಅಂತ. ಅವರ ರಿಸೈನ್ ತೆಗೆದುಕೊಳ್ಳುವಂತಹ ದಡ್ಡತನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡೋದಿಲ್ಲ, ಬದಲಾಗಿ ಮತ್ತೊಬ್ಬರಿಂದ ಪಡೆಯಬಹುದು. ಇನ್ನು ಮುನಿಯಪ್ಪ ಅವರು ಈ ಹಿಂದೆ ಆಗಿದ್ರು, ಇನ್ನೊಂದು ಅವಕಾಶ ಅವರ ಮಗಳಿಗೆ ಕೊಡಿಸೋದಕ್ಕೋಸ್ಕರ ರಿಸೈನ್ ಮಾಡಿಸ್ಬೋದು. ಇದಲ್ಲದೆ ಜಮೀರ್ ಅಹ್ಮದ್ ಖಾನ್ ಅವರ ರೆಸಿಗ್ನೇಷನನ್ನು ಡಿ ಕೆ ಶಿವಕುಮಾರ್ ಅವರೇ ಪಡಿಬೇಕಾಗುತ್ತೆ. ಹೇಗೆ ಪಡಿತಾರೆ? ಕೆ ಸಿ ವೇಣುಗೋಪಾಲ್ ಅವರ ಕಡೆಯಿಂದ ಜಮೀರ್ ಅಹ್ಮದ್ ಖಾನ್ರಿಗೆ ಅವಕಾಶ ಸಿಕ್ಕಿರೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಕೇರಳದಲ್ಲಿ ಇವರಿಗೆ ಕೊಟ್ಟಂತಹ ಅಷ್ಟೂ ಕ್ಷೇತ್ರಗಳಲ್ಲಿ ಸುಮಾರು 94% ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಂಡು ಬಂದರು ಜಮೀರ್ ಅಹ್ಮದ್ ಖಾನ್. ಸೊ ನನಗೆ ಕೂಲಿ ಕೊಡಿ ಅಂತ ಕೇಳಿರಬಹುದು, ಕೊಟ್ಟಿರೋ ಸಾಧ್ಯತೆಗಳಿರುತ್ತೆ, ಅಥವಾ ಬೇರೆ ಬೇರೆ ಆರೋಪಗಳ ಲೆಕ್ಕಾಚಾರವು ನಿಜ ಇದ್ದಿರಬಹುದು. ಈಗ ಯಾರು ರಾಜೀನಾಮೆ ಕೊಡ್ತಾರೆ, ಆ ಜಾಗಕ್ಕೆ ಯಾರನ್ನೆಲ್ಲ ತಂದು ಕೂರಿಸ್ತಾರೆ ಅನ್ನೋ ಲೆಕ್ಕಾಚಾರದ ಮಧ್ಯೆ ನೋಡಿ ದುರಂತ. ಅಹಿಂದ ನಾಯಕತ್ವಕ್ಕೆ ಬೆಲೆ ಸಿಕ್ಕಿದೆ, ಅಹಿಂದ ವರ್ಗಗಳಿಗೆ ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ಸಂಪುಟದಲ್ಲಿ ಅವಕಾಶಗಳು ಸಿಕ್ಕಿದೆ ಅನ್ನೋ ಚರ್ಚೆಗಳು ಏನೆಲ್ಲ ನಡೀತಿದೆ, ಕಟ್ಟ ಕಡೆಯದಾಗಿ ಬರೆದಿಟ್ಕೊಳ್ಳಿ. ನಾಗೇಂದ್ರ ಅವರು ರಾಜೀನಾಮೆ ತೊಗೊಂಡ್ರು ಕೂಡ ಅಹಿಂದಕ್ಕೆ ಅನ್ಯಾಯ, ಇಲ್ಲಪ್ಪ ಜಮೀರ್ ಅಹಿಂದಕ್ಕೆ ಅನ್ಯಾಯ, ಇಲ್ಲ ಮುನಿಯಪ್ಪ ಅವರು ಅಹಿಂದಕ್ಕೆ ಅನ್ಯಾಯ. ಮಂಕಾಳ ವೈದ್ಯನ ಲೆಕ್ಕ ಯಾರಿಗೆ ಬರುತ್ತೆ? ಪಾಪ ಅವ್ರಿಗೆ ಅವಕಾಶ ಸಿಗಬೇಕಿತ್ತು, ಅಲ್ಲೂ ಅಹಿಂದ ಅನ್ಯಾಯ. ಗಾಯತ್ರಿ ಶಾಂತೇಗೌಡ ಅಲ್ಲೂ ಕೂಡ ಅಹಿಂದ. 3 ನ್ಯಾಯಗಳನ್ನು ಇಲ್ಲಿ ಫಾಲೋ ಮಾಡಲೇಬೇಕು. ಒಂದು ಪ್ರಾದೇಶಿಕ ಪ್ರಾತಿನಿಧ್ಯದ ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಮಹಿಳಾ ಪ್ರಾತಿನಿಧ್ಯದ ನ್ಯಾಯ ಫಾಲೋ ಮಾಡಲೇಬೇಕು. ಮಾಡದೇ ಇದ್ದರೆ ನೋಡಿ, ಯಾರು ಹೇಳಿದ್ದು? ತೀರಾ ಅವರದ್ದೇ ಪಕ್ಷದ ನಾಯಕ ಕೆ ಎನ್ ರಾಜಣ್ಣ ಅವರು ಮಹಿಳಾ ಪ್ರಾತಿನಿಧ್ಯ ಇಲ್ದಿರೋದು ಯಾವ ಸೀಮೆ ಸಂಪುಟ ರೀ ಅನ್ನೋ ಧಾಟಿಯಲ್ಲಿ ಪ್ರಶ್ನಿಸಿದ್ರಲ್ಲ. ಅಂತಹ ಎಲ್ಲ ಹಿರಿಯರ ಬಂಡುಕೋರ ಬಂಡಾಯಕಾರರು ಯಾರಿದ್ದಾರೆ, ಬಂಡೇಳುವಂಥವರು, ಅವರನ್ನು ಸಂತೈಸುವ ತಣಿಸುವ ಪ್ರಯತ್ನವನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾಡಬೇಕು ಅನ್ನೋದಾದರೆ ಎಲ್ಲ ಕಡೆಯಿಂದಲೂ ಕೂಡ ಕೀಡೆ ಹಿಡ್ಕೊಂಡೇ ನಿಂತಿದ್ದಾರೆ. ಎಲ್ಲ ಧಗೆಯನ್ನು ತಾಪವನ್ನು ಸಹಿಸಿಕೊಂಡು ತಣ್ಣಗೆ ನಗುತ್ತಾ ಮುಂದೆ ಸಾಗುವಂಥದ್ದಿದೆಯಲ್ಲ, ಆ ಸೀಟೇ ಬೇಡಪ್ಪ ಅನ್ನುವಷ್ಟರ ಮಟ್ಟಿಗೆ ಜಿಗುಪ್ಸೆ ಬಂದು ಬಿಡಬಹುದು. ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದ್ರು ಆ ಕೆಲಸ ಆಯಿತು ಅನ್ನೋದು ಪಕ್ಕ ಆಗತ್ತೆ ಅನ್ನೋದೇ. ಆದರೆ ಇದುವರೆಗಿನ ಬಂಡಾಯ, ಇದುವರೆಗಿನ ಅಶಿಸ್ತು ಶಾಸಕರದ್ದು, ಗಾಂಭೀರ್ಯವಿಲ್ಲದ ನಡತೆ, ನಡವಳಿಕೆ, ವರ್ತನೆಗಳು, ಇವೆಲ್ಲವನ್ನು ಕಟ್ಟಿ ಹಾಕಲಿಕ್ಕೆ ಒಂದು ಟೀಮ್ ಬೇಕಾಗುತ್ತೆ, ಒಬ್ಬ ಲೀಡರ್ ಬೇಕಾಗ್ತಾರೆ. ಈ ಹಿಂದೆ ಮಾಡಿದ್ರೋ ಇಲ್ಲೋ, ಅವರದ್ದೇ ಪಕ್ಷದ ಒಳಗಡೆ ಒಂದು ಸಮನ್ವಯ ಸಮಿತಿ ರಚನೆ ಮಾಡ್ತಾರೋ ಇಲ್ಲೋ, ಮಾಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅನ್ನೋ ಸಂದೇಶ ರವಾನೆ ಆಗಿರಬಹುದು. ಈ ಎಲ್ಲ ಬಂಡಾಯಗಾರರ, ಅತೃಪ್ತ ಶಾಸಕರ ನಡವಳಿಕೆಗಳು 2006ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ದರು. 2018-19 ಮಧ್ಯೆ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು. ಅಂಥದ್ದೊಂದು ಹುದ್ದೆಯನ್ನು ಸೃಷ್ಟಿಸಿ ಸಿದ್ದರಾಮಯ್ಯ ಅವರನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಮತ್ತಷ್ಟು ಕಟ್ಟಿ ಹಾಕುವ ಪ್ರಯತ್ನಗಳನ್ನು ಮಾಡಬಹುದಾ ಹೈಕಮಾಂಡ್, ಅಥವಾ ಸಿದ್ದರಾಮಯ್ಯ ಬಣ ಅಂಥದ್ದೊಂದು ಬೇಡಿಕೆಯನ್ನು ಮುಂದಿಡಬಹುದಾ ಹೈಕಮಾಂಡ್ ಮುಂದೆ? ಆದರೆ ಸಿದ್ದರಾಮಯ್ಯ ಅವರ ಬಣಕ್ಕೆ ಇನ್ನಷ್ಟು ಅವಕಾಶಗಳು ಸಿಕ್ಕೇ ಸಿಗುತ್ತೆ. ಗಾಯತ್ರಿ ಶಾಂತೇಗೌಡರಿಗೆ ಸಿಗುತ್ತೋ ಬಿಡುತ್ತೋ, ಬಸವರಾಜ ಶಿವಣ್ಣನವ್ರಿಗೆ ಸಿಗುತ್ತೆ, ಅಥವಾ ರಾಘವೇಂದ್ರ ಹಿಟ್ನಾಳ್ ಅವ್ರಿಗೆ ಸಿಗುತ್ತೆ. ಕೊನೆ ಪಕ್ಷ ಉತ್ತರ ಕರ್ನಾಟಕದ ಒಬ್ಬ ಕುರುಬ ಸಮಾಜದ ಶಾಸಕನಿಗೆ ಅವಕಾಶ ಸಿಗಬೇಕು. ಭೈರತಿ ಸುರೇಶ್ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಇನ್ನೊಂದು ಸುತ್ತಿಗೆ ಅದು ಯಾವ ಕಾರಣಕ್ಕೆ, ಅದು ಯಾವ ಸಾಧನೆಯನ್ನು ಪರಿಗಣಿಸಿಕೊಟ್ರೂ ಗೊತ್ತಿಲ್ಲ. ಗಾಯತ್ರಿ ಶಾಂತೇಗೌಡರಿಗೆ ಸಿಗದೆ ಹೋದರೆ ಇನ್ನು ಉತ್ತರ ಕರ್ನಾಟಕದವ್ರಿಗೊಬ್ಬರಿಗೆ ಅವಕಾಶ ಸಿಗಬೇಕಾಗತ್ತೆ. ಆ ಕೆಲಸದ ಜೊತೆಯಲ್ಲಿ ಎಸ್ ಸಿ ಮಹದೇವಪ್ಪ ಅವರು ಬೇಡ್ತಿರುವಂಥದ್ದು, ಕೃಷ್ಣಪ್ಪ ಅವರ ಒತ್ತಾಯ, ಬೇಡಿಕೆ, ಎಚ್ ಕೆ ಪಾಟೀಲ್ರ ಒತ್ತಾಯ, ಇವೆಲ್ಲವನ್ನು ಹೈಕಮಾಂಡ್ ಹೇಗೆ ಪರಿಗಣಿಸುತ್ತೋ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇವೆಲ್ಲವೂ ಕೂಡ ನುಂಗಲಾರದ ಕೆಂಡದ ಉಂಡೆಗಳೇ ಆಗಿದ್ದಾವೆ. ಇಷ್ಟರ ಮಧ್ಯೆ ಸೋಮವಾರದ ಹೊತ್ತಿಗೆ ಮಿನಿ ಸರ್ಜರಿ ಆಗುತ್ತೆ ಅನ್ನೋದಾದರೆ ರೂಪಕಲಾ ಶಶಿಧರ್ ಒಂದು, ಕೃಷ್ಣಪ್ಪ ಜೊತೆಯಲ್ಲಿ ಅನ್ನಪೂರ್ಣ ತುಕಾರಾಮ್ ಅಥವಾ ಬಸವರಾಜ ಶಿವಣ್ಣನವರ್ ಎಷ್ಟು ಜನ ಸಂಪುಟ ಸೇರಬಹುದಾ, ಅಥವಾ ರಿಸೈನ್ ಮಾಡೋದೇ ಆದರೆ ಜಮೀರ್ ಅವರ ರಾಜೀನಾಮೆ ಪಡ್ಕೊಂಡ್ರೆ ಒಂದಷ್ಟು ವ್ಯತ್ಯಾಸಗಳು ಆಗಬಹುದಾ? ಕಮೆಂಟ್